ಹಾ ಮಕ್ಕಳೇ ನೋಡಿ, ಇಲ್ಲಿ ಎರಡು ತರದ ಗುಂಪುಗಳನ್ನ ಮಾಡಿ ಪದಾರ್ಥಗಳನ್ನ ವಿಂಗಡಣೆ ಮಾಡಿದ್ವಿ. ಒಂದು ಗುಂಪು ಈ ಕಡೆ ಇದೆ, ಇನ್ನೊಂದು ಗುಂಪು ಈ ಕಡೆ ಇದೆ. ಈಗ ಇದರಲ್ಲಿ ಒಳ್ಳೆ ಆಹಾರ ಯಾವುದು, ಕೆಟ್ಟ ಆಹಾರ ಅಂದ್ರೆ ಆರೋಗ್ಯಕ್ಕೆ ಒಳ್ಳೆ ಆಹಾರ, ಒಳ್ಳೆಯದಲ್ಲದ ಆಹಾರ. ಅರ್ಥ ಆಯ್ತಾ? ಈಗ ನಿಮಗೆ ತೋರಿಸ್ತೀನಿ. ಇದು ಒಳ್ಳೆಯ ಆಹಾರ, ಇದು ಆರೋಗ್ಯಕ್ಕೆ ಹಾನಿಕಾರಕವಾದ ಆಹಾರ ಪದಾರ್ಥಗಳು. ಅವು ಯಾವ್ಯಾವ ಅನ್ನೋದನ್ನ ಒಂದೊಂದೇ ಪರಿಚಯ ಮಾಡ್ಕೊಳ್ಳೋಣ. ನೋಡಿ, ಇದು ಶೇಂಗಾ ಮತ್ತೆ ಬೆಲ್ಲ. ಇದರಿಂದ ಶೇಂಗಾ ಉಂಡೆ, ಶೇಂಗಾ ಚಿಕ್ಕಿ ಅಂತ ಕರಿತೀವಿ. ಇದು ತಿಂದ್ರೆ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಅಲ್ವಾ? ಇದರಿಂದ ನಮಗೆ ಶಕ್ತಿ ಸಿಗುತ್ತೆ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇಲ್ಲಿ ನೋಡಿ, ಇದೇನಿದು? ಇದು ಒಳ್ಳೇದಾ? ಅಲ್ಲ, ಇದು ಮೈದಾ ಹಿಟ್ಟಿನಿಂದ ತಯಾರಿಸಿರ್ತಾರೆ, ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಇದನ್ನ ಯಾರು ತಿನ್ಬೇಡ್ರಿ, ಅರ್ಥ ಆಯ್ತಾ? ಅದರ ಬದಲು ಶೇಂಗಾ ಮಿಠಾಯಿ, ಶೇಂಗಾವನ್ನ ತಿನ್ರಿ ನೆನೆ ಹಾಕೊಂಡು, ಒಳ್ಳೆಯದು. ಆದ್ರೆ ಕೇಕ್ ಅನ್ನ ಮೈದಾ ಹಿಟ್ಟಿಂದ ತಯಾರಿಸೋದ್ರಿಂದ ಯಾರು ತಿನ್ಬಾರ್ದು. ಯಾಕೆಂದ್ರೆ ಮೈದಾ ಹಿಟ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಇದೇನಿದು? ಉತ್ತುತ್ತಿ. ಇದು ಡ್ರೈ ಫ್ರೂಟ್ಸ್, ಒಣ ಹಣ್ಣುಗಳು ಅಂತ ಕರಿತೀವಿ. ಇದು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗೆ ತಿಂದ್ರೆ ನಿಮ್ಗೆಲ್ಲರಿಗೂ ಈಗ ತಿನ್ಲಿಕ್ಕೆ ಕೊಡ್ತೀನಿ, ಸರಿನಾ? ಅದ್ರ ಜೊತೆಗೆ ನೋಡಿ, ಇದು ಬಿಸ್ಕೆಟ್. ಇದು ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಹಾನಿಕಾರಕ. ಯಾಕೆ ಅಂದ್ರೆ ಇದನ್ನು ಕೂಡ ಮೈದಾ ಹಿಟ್ಟು, ರಿಫೈನ್ಡ್ ಆಯಿಲ್ ಅಂತೀವಿ, ಆ ಆಯಿಲ್ ಎಲ್ಲ ಹಾಕಿ ಮಾಡಿರ್ತಾರೆ. ಆದ್ರಿಂದ ಇದು ಆರೋಗ್ಯಕ್ಕೆ ಒಳ್ಳೇದಲ್ಲ, ತಿನ್ನಬಾರ್ದು ಬಿಸ್ಕೆಟ್ ಅನ್ನ. ಬಿಸ್ಕೆಟ್ ಅನ್ನ ಯಾವತ್ತು ನೀವು ತಿನ್ಬೇಡ್ರಿ. ಯಾವುದೇ ಬೇಕರಿಯಲ್ಲಿ ಸಿಗ್ತಕ್ಕಂತ ಬೇಕರಿ ಪದಾರ್ಥಗಳನ್ನ ನೀವು ತಿನ್ಲೇಬಾರ್ದು. ಅರ್ಥ ಆಯ್ತಾ? ಈಗ ಇದು ಬಾದಾಮಿ ಮತ್ತೆ ಗೋಡಂಬಿ. ಬಾದಾಮಿ, ಗೋಡಂಬಿ ಇವು ಕೂಡ ಡ್ರೈ ಫ್ರೂಟ್ಸ್, ಒಣ ಹಣ್ಣುಗಳು. ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯವು. ಇವನ್ನ ರಾತ್ರಿ ನೆನೆ ಹಾಕಿ ಬೆಳಗ್ಗೆ ತಿಂದ್ರೆ ಇನ್ನೂ ಒಳ್ಳೇದು. ಅರ್ಥ ಆಯ್ತಾ? ಇದು ಕುರ್ಕುರೆ ಅಂತ ನೀವು ಸಾಮಾನ್ಯವಾಗಿ ಅಂಗಡಿನೆಲ್ಲ ತಗೊಂಡ್ ತಿಂತಿರ್ತೀರಾ, ಆದ್ರೆ ಇದು ಆರೋಗ್ಯಕ್ಕೆ ಒಳ್ಳೇದಲ್ಲ. ಇದು ತುಂಬಾ ಹಾನಿಕಾರಕವಾಗಿರ್ತಕ್ಕಂಥದ್ದು. ಅದಕ್ಕೆ ಯಾವುದೇ ಕಾರಣಕ್ಕೂ ದಯವಿಟ್ಟು ಮಕ್ಕಳೇ ಈ ಪದಾರ್ಥಗಳನ್ನ ನೀವು ತಿನ್ಬೇಡ್ರಿ. ಯಾವ ಪದಾರ್ಥಗಳನ್ನ ತಿನ್ಬೇಕು? ಈ ತರ ಇರ್ತಕ್ಕಂಥ ಆರೋಗ್ಯಕ್ಕೆ ಒಳ್ಳೆವಾದ ಪದಾರ್ಥಗಳನ್ನ ಮಾತ್ರ ತಿನ್ಬೇಕು. ಅರ್ಥ ಆಯ್ತಾ? ಇನ್ನ ಇವತ್ತಿನಿಂದ ನೀವು ಬೇಕರಿ ಪದಾರ್ಥಗಳನ್ನ ತಿನ್ಬೇಡ್ರಿ, ಕುರ್ಕುರೆನೂ ತಿನ್ಬೇಡ್ರಿ. ಅರ್ಥ ಆಯ್ತಾ ಹೇಳಿದ್ದು? ತಿಂತೀರಾ ಇನ್ ಯಾವತ್ತಾದ್ರೂ? ಒಳ್ಳೇದಲ್ಲ ಇದು, ಸರಿನಾ? ಈಗ ಒಳ್ಳೇದು ಮತ್ತೆ ಒಳ್ಳೆಯದಲ್ಲದ ಆಹಾರದ ಬಗ್ಗೆ ತಿಳ್ಕೊಂಡ್ರಿ. ಕ್ಲಾಸ್ ಆಗ್ತಾ ಇಲ್ಲ?